ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಇವತ್ತು ನಾನು ನಿಮ್ಮ ಜೊತೆ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಇಡ್ಲಿನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ರವೆನ ಹುರ್ಕೊಳ್ಳೋ ಹಾಗಿಲ್ಲ, ಮೊಸರು ಸೇರಿಸೋ ಹಾಗಿಲ್ಲ, ಸೋಡಾ ಬೇಕಿಲ್ಲ, ಏನೂ ಬೇಕಿಲ್ಲ. ಈ ಥರ ಆರೋಗ್ಯಕರವಾಗಿ ತುಂಬ ರುಚಿಯಾಗಿರ್ತಕ್ಕಂಥ ಇಡ್ಲಿನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಉದ್ದಿನಬೇಳೆ 1 ಕಪ್ಪಷ್ಟು ಉದ್ದಿನಬೇಳೆನ ನಾನೊಂದು 3ರಿಂದ 4 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ. ಹಾಗೆಯೇ ಇದಕ್ಕೆ ನಾನು ಸ್ವಲ್ಪ ಇಡ್ಲಿ ರವೆನೂ ಕೂಡ ತೊಗೊಂಡಿದ್ದೀನಿ. ನಾನಿಲ್ಲಿ 1 ಕಪ್ ಉದ್ದಿನಬೇಳೆಗೆ 3 ಕಪ್ಪಷ್ಟು ಇಡ್ಲಿ ರವೆ ತೊಗೊಂಡಿದ್ದೀನಿ. ನೀವು ನಿಮ್ಮ ಮನೆ ಅಳತೆಗೆ ಎಷ್ಟು ಬೇಕು ಅಂತ ನೋಡಿ ತಗೊಳ್ಳಿ. ಹಾಗೆಯೇ ನಾನಿಲ್ಲಿ ಇಡ್ಲಿ ರವೆನ 1 ಗಂಟೆ ಮುಂಚೆನೇ ನೆನೆಸಿಟ್ಟಿದ್ದೆ. ನೆನೆಸಿರ್ತಕ್ಕಂಥ ಇಡ್ಲಿ ರವೆನ ಈ ರೀತಿ ನೀರನ್ನೆಲ್ಲ ಹಿಂಡಿ ಈ ರೀತಿ ಮಾಡ್ಕೊಬೇಕು. ಇದಕ್ಕೆ ನಾನೀಗ ಉದ್ದಿನಬೇಳೆನ ರುಬ್ಕೊತಾ ಇದ್ದೀನಿ. ಎಲ್ರಿಗೂ ಗೊತ್ತಿರುತ್ತಲ್ಲ ಇಡ್ಲಿ ಪ್ರೊಸೀಜರ್ ಹೇಗೆ ಅಂತ ಹೇಳಿ. ಅದೇ ರೀತಿ ಸೇಮ್ ಉದ್ದಿನಬೇಳೆ ಮಾತ್ರ ಅದನ್ನು ನುಣ್ಣಗೆ ರುಬ್ಕೊಂಡು ಇದಕ್ಕೆ ಸೇರಿಸ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗೇ ಆಡಿಸ್ಕೊಂಡಿದ್ದೀನಿ. ನಿಮಗೆ ಅಥವಾ ತುಂಬ ಗಟ್ಟಿ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ಳಿ. ಈಗ ಈ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇಡ್ಲಿ ರವೆ ಹಾಗೆ ಉದ್ದಿನಬೇಳೆ ಏನಿದೆ ಎಲ್ಲನೂ ಕ್ಲೀನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿ ಸೋಡಾ ಕೂಡ ಸೇರಿಸೋ ಅಗತ್ಯ ಇಲ್ಲ. ಆಮೇಲೆ ಮೊಸರು ಕೂಡ ಬೇಡ, ರವೆ ಎಲ್ಲ ಹುರಿಬೇಕು ಅನ್ನೋದು ಏನಿಲ್ಲ. ಈಗ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಂಡಿದ್ರೆ ಸಾಕು. ಇದಕ್ಕೆ ಉಪ್ಪನ್ನ ಈಗಲೇ ಏನು ಹಾಕೋದು ಬೇಡ. ಇದನ್ನು ಓವರ್ ನೈಟ್ ಫರ್ಮೆಂಟೇಷನ್ ಆಗೋದಕ್ಕೆ ಬಿಡಬೇಕು. ಸೇಮ್ ಪ್ರೊಸೀಜರ್ ನಾವು ಮನೆಯಲ್ಲಿ ಹೇಗೆ ಇಡ್ಲಿ ಮಾಡ್ಕೊತೀವಲ್ಲ, ರಾತ್ರಿ ಎಲ್ಲ ನೆನೆಯೋದಕ್ಕೆ ಬಿಡ್ತೀವಲ್ಲ, ಆ ರೀತಿ ನೋಡಿ. ಈಗ ರಾತ್ರಿ ಎಲ್ಲ ಅದನ್ನು ಹಾಗೆಯೇ ಬಿಟ್ಟಿದ್ದು ಇಡ್ಲಿ ಹಿಟ್ಟು ಕೂಡ ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ. ಅದನ್ನು ಒಂದ್ಸಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಸೋಡಾ ಅಥವಾ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಇನ್ನೂ ಪೌಡ್ರು ಸೋಡಾ ಆ ರೀತಿ ಏನೂ ಹಾಕೋದು ಬೇಡ. ಉಪ್ಪನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ನಾನಿಲ್ಲಿ ಕಡಲೆಬೇಳೆ ಮತ್ತು ಹೆಸರುಬೇಳೆನ ತೊಗೊಂಡಿದ್ದೀನಿ. ನಾನಿಲ್ಲಿ ಕಡಲೆಬೇಳೆ ಮತ್ತು ಹೆಸರುಬೇಳೆ ಎರಡನ್ನೂ ಕೂಡ 2 ಗಂಟೆ ಹಿಂದೆ ನೆನೆ ಹಾಕಿಟ್ಟಿದ್ದೆ. ನೋಡಿ, ನಾನು ಈ ಕಪ್ ಮೆಜರ್ಮೆಂಟಲ್ಲಿ ನಾನು ಕಡಲೆಬೇಳೆ ಮತ್ತು ಹೆಸರುಬೇಳೆನ ತೊಗೊಂಡಿದ್ದೆ. ಇದರಲ್ಲಿ ನಾನು ಕಾಲು ಭಾಗ ತೊಗೊಂಡಿದ್ದೀನಿ. ನೀವು ಹಿಟ್ಟು ಎಷ್ಟು ತೊಗೊತೀರಾ ಅದರ ಅಳತೆಗೆ ತೊಗೊಂಡ್ರೆ ಸಾಕು. ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ತುರಿದಿರ್ತಕ್ಕಂಥ ಕ್ಯಾರೆಟು, ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಹಾಗೆಯೇ ಸ್ವಲ್ಪ ಶುಂಠಿ, ಸ್ವಲ್ಪ ಕಾಯಿ ತುರಿ ಅಂದರೆ ಕಾಯಿನ ಸ್ವಲ್ಪ ಸಣ್ಣದಾಗಿ ಪೀಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಏನು ಇಡ್ಲಿ ಹಿಟ್ಟಿಗೆ ಉಪ್ಪು ಹಾಕಿ ಕಲಸಿಟ್ಟಿದ್ವಲ್ಲ, ಅದಕ್ಕೆ ನಾವೀಗ ಈ ಎಲ್ಲ ಮಸಾಲೆಗಳನ್ನ ಹಾಕ್ಕೊಬೇಕು. ಈ ರೀತಿ ಕಡಲೆಬೇಳೆ, ಹೆಸರುಬೇಳೆ, ಹಾಗೆಯೇ ಇದಕ್ಕೆ ನಾವು ಏನು ತಗೊಂಡಿದ್ವಲ್ಲ ಕ್ಯಾರೆಟು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ, ಕಟ್ ಮಾಡಿರ್ತಕ್ಕಂಥ ಕಾಯಿ, ಹಾಗೆಯೇ ಕ್ಯಾರೆಟ್ ಎಲ್ಲನೂ ಕೂಡ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅಂದರೆ ನಾವು ಮಸಾಲೆ ಇಡ್ಲಿ ಹೇಗೆ ಮಾಡ್ತೀವಿ, ಒಗ್ಗರಣೆ ಎಲ್ಲ ಹಾಕಿ ರವೆನೆಲ್ಲ ಹುರಿದು ಮಾಡ್ತೀವಲ್ಲ, ಆ ರೀತಿ ಏನಿಲ್ಲ. ಈ ರೀತಿನೂ ಮಾಡಿ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿನ ನಾನು ಕೂಡ ನೋಡೇ ಕಲ್ತಿದ್ದು. ಮನೆಯಲ್ಲೇ ಟ್ರೈ ಮಾಡಿದ್ದೆ ಒಂದು ಸಲ, ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಏನು ಶುಂಠಿ ಹಾಕ್ತೀವಲ್ಲ ಅದ್ರ ಫ್ಲೇವರ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಇಡ್ಲಿಗೆ. ಈ ರೀತಿ ಎಲ್ಲನೂ ಹಾಕಾದ್ಮೇಲೆ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ನೀವು ಎಷ್ಟು ಅಳತೆನಲ್ಲಿ ಮಾಡ್ತೀರಾ ಅಷ್ಟು ಅಳತೆಗೆ ನೀವು ಪದಾರ್ಥಗಳನ್ನ ತಗೊಳ್ಳಿ. ಈ ಕನ್ಸಿಸ್ಟೆನ್ಸಿಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈ ಇಡ್ಲಿಗೆ ಒಂದು ಕಾಂಬಿನೇಷನ್ ಅಂತ ಹೇಳಿದ್ರೆ ಟೊಮೆಟೊ ಚಟ್ನಿ, ಕಾಯಿ ಚಟ್ನಿನೂ ಕೂಡ ಚೆನ್ನಾಗಿರುತ್ತೆ. ಈ ರೀತಿ ಟೊಮೆಟೊ ಚಟ್ನಿ ಅಂತೂ ಇದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ಹೇಳಿದ್ರೆ, ಇಲ್ಲಿ ನಾನಿಲ್ಲಿ ಒಂದು ಪ್ಯಾನ್ಗೆ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಚಟ್ನಿ ಎಲ್ಲರೂ ಕೂಡ ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಈ ರೀತಿಯಲ್ಲೂ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನಿಲ್ಲಿ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಆ ಎಣ್ಣೆ ಕಾಯ್ದಾದ್ಮೇಲೆ ಇದಕ್ಕೆ ನಾನು 1 ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈ ರೀತಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಹಾಕ್ಕೊಂಡು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದ್ರದ್ದು ಸ್ವಲ್ಪ ಲೈಟ್ ಪಿಂಕ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನು 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಬೆಳ್ಳುಳ್ಳಿನ ಹಾಕಿ ಇದನ್ನು ಕೂಡ ಫ್ರೈ ಮಾಡ್ಕೊಬೇಕು. ಈ ರೀತಿ ಬೆಳ್ಳುಳ್ಳಿ ಹಾಕಾದ್ಮೇಲೆ ಇದಕ್ಕೆ ನಾನು ಇಲ್ಲಿ ಒಂದು
1/4 ಟೇಬಲ್ ಸ್ಪೂನಷ್ಟು ಜೀರಿಗೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಈ ಟೊಮೆಟೊ ಚಟ್ನಿನಲ್ಲಿ ಜೀರಿಗೆ, ಬೆಳ್ಳುಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ನಾನಿಲ್ಲಿ ಖಾರಕ್ಕೆ ಒಂದು 2 ಗುಂಟೂರು ಮೆಣಸಿನ್ಕಾಯಿ, ಹಾಗೆಯೇ ಇಲ್ಲಿ ಒಂದು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿನೂ ಕೂಡ ಹಾಕೊತಾ ಇದ್ದೀನಿ. ನೋಡಿ, ಈ ರೀತಿ ಬ್ಯಾಡಗಿ ಮೆಣಸಿನ್ಕಾಯಿನೂ ಹಾಕೊಬೋದು. ನಿಮಗೆ ಖಾರ ಬೇಕು ಅಂದರೆ ಒಂದು ಸ್ವಲ್ಪ ಮೆಣಸಿನ್ಕಾಯಿನ ಜಾಸ್ತಿನೇ ಹಾಕ್ಕೊಳ್ಳಿ. ಈ ರೀತಿ ಹಾಕಾದ್ಮೇಲೆ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಳಿ. ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ ಇದಕ್ಕೆ ಟೊಮೆಟೊ ಹಣ್ಣು ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು 3 ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ. ಇದು ಬಂದು ಸ್ವೀಟ್ ಟೊಮೆಟೊ. ನೀವು ಹುಳಿ ಟೊಮೆಟೊ ಹಾಕೋದಿದ್ರೆ ಎಷ್ಟು ಬೇಕು ಅಂದರೆ 1 ಅಥವಾ ಸಾಕಾಗುತ್ತೆ, ತುಂಬ ಹುಳಿ ಇರುತ್ತಲ್ಲ, ಅದಕ್ಕೋಸ್ಕರನೇ ನಾನಿಲ್ಲಿ ಸ್ವೀಟ್ ಟೊಮೆಟೊ ಆಗಿರೋದ್ರಿಂದ ಇದಕ್ಕೆ ನಾನಿಲ್ಲಿ ಒಂದು 3 ಟೊಮೆಟೊ ಹಣ್ಣು ಹಾಕಿ ಹುರ್ಕೊತಾ ಇದ್ದೀನಿ. ನೀವು ಹುಣಸೆಹಣ್ಣು ಉಪಯೋಗಿಸೋದಾದರೆ ಈ ಸ್ಟೇಜಲ್ಲಿ ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು. ಈ ರೀತಿ ಸ್ವಲ್ಪ ಅರಿಶಿನ ಪುಡಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಹುರ್ಕೊಬೇಕು. ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಇದನ್ನು ರುಬ್ಕೊಂಡ್ರೆ ಟೊಮೆಟೊ ಚಟ್ನಿ ಕೂಡ ರೆಡಿಯಾಗುತ್ತೆ. ನಾನಿಲ್ಲಿ ಇಡ್ಲಿ ಬ್ಯಾಟರ್ನ ಈ ರೀತಿ ಪ್ಲೇಟ್ಗೆ ಹಾಕಿ ನಾನು ಸ್ಟೀಮ್ ಮಾಡ್ಕೊತಾ ಇದ್ದೀನಿ. ಅಂದರೆ ಕುಕ್ಕರಲ್ಲಿ ಒಂದು 20 ನಿಮಿಷದ ಕಾಲ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕು. ಮಧ್ಯೆ ಚೆಕ್ ಮಾಡ್ಕೊತಾ ಇರಿ ಬೆಂದಿದೆಯಾ ಅಂತ ನೋಡಿಕೊಂಡು. ನೋಡಿ, ಈ ರೀತಿ ಟೊಮೆಟೊ ಚಟ್ನಿ ಕೂಡ ರೆಡಿಯಾಗಿದೆ. ಇದಕ್ಕೆ ನಾನಿಲ್ಲಿ ಒಂದು ಸಿಂಪಲ್ಲಾಗಿ ಒಂದು ಒಗ್ಗರಣೆ ಹಾಕಿದ್ದೀನಿ. ಇದಕ್ಕೇನಿಲ್ಲ, ಎಣ್ಣೆ, ಸಾಸಿವೆ, ಕರಿಬೇವು ಹಾಗೆಯೇ ಒಣಮೆಣಸಿನ್ಕಾಯಿ, ಸ್ವಲ್ಪ ಇಂಗು, ಈ ರೀತಿ ಒಗ್ಗರಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ. ಈ ರೀತಿ ಇಡ್ಲಿ ಕೂಡ ನೀವು ಒಂದ್ಸಲ ಮನೆಯಲ್ಲೇ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಸಾಫ್ಟಾಗೂ ಇರುತ್ತೆ, ಹುಳಿನೂ ಇರಲ್ಲ, ಅಥವಾ ನಾವು ಸೋಡಾ ಹಾಕಿದ್ದೀವಿ ಅಂತಲೂ ಏನೂ ಇದಿಲ್ಲ, ತಿನ್ಬೋದು ಆರಾಮಾಗಿ. ಇದರಲ್ಲಿ ನಾವು ಏನು ಕಡಲೆಬೇಳೆ, ಹೆಸರುಬೇಳೆ ಉಪಯೋಗಿಸಿರೋದ್ರಿಂದ ಪ್ರೋಟೀನ್ ಕೂಡ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಅದರಲ್ಲೂ ನೀವು ಇದಕ್ಕೆ ಕಾಯಿ ಚಟ್ನಿ ಅಥವಾ ಟೊಮೆಟೊ ಚಟ್ನಿ ಎರಡೂ ಕೂಡ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ. ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಕೂಡ ಈ ರೆಸಿಪಿನ ನೋಡಿಕೊಂಡೇ ಕಲ್ತಿದ್ದು, ಮನೆಯಲ್ಲಿ ಕೂಡ ಇದನ್ನು ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿದ್ದರಿಂದ ನಿಮಗೂ ಕೂಡ ಹೇಳ್ಕೊಟ್ಟೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಎಲ್ರಿಗೂ ತುಂಬ ಧನ್ಯವಾದಗಳು.